ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ಸೋಲ ಕರ್ಪಿಸೋ ಸ್ಪಾಟ್ಲೈಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಜಟ್ಟಿ ನೆಲಕ್ಕೆ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನುವಂತಹ ಗಾದೆ ಮಾತನ್ನ ಕೇಳಿದೀರಲ್ವಾ? ಅಲ್ಲ, ಸುಮ್ಮನೆ ಇವತ್ತಿನ ಕಾರ್ಯಕ್ರಮಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ, ಹಾಗೆ ಹೇಳಿದೆ ಅಷ್ಟೇ. ವೀಕ್ಷಕರೇ, ಪ್ರಿಯಾಂಕ್ ಖರ್ಗೆ ಅವರು ಫೇಕ್ ನ್ಯೂಸ್ ಅನ್ನ ಹರಡಿ ಅದನ್ನ ಡಿಲೀಟ್ ಮಾಡಿ ಈಗ ಏನು ಆಗೇ ಇಲ್ಲ ಅನ್ನೋ ತರ, ಅಂದ್ರೆ ತಾನು ಏನು ತಪ್ಪೇ ಮಾಡಿಲ್ಲ, ನಾನು ಕರೆಕ್ಟ್ ಆಗೇ ಮಾಡಿದೀನಿ ಅನ್ನೋ ತರ ಇನ್ನೊಂದು ಟ್ವೀಟ್ ಅನ್ನು ಮಾಡಿದ್ದಾರೆ. ಹಿಂದಿನ ಪೋಸ್ಟ್ ಅಲ್ಲಿ ಇದ್ದಂತಹ ಫೋಟೋ ಅದು AI ಮೂಲಕ ರಚಿಸಿದ್ದು ಆಗಿರಬಹುದೋ ಏನು, ಮೇ ಬಿ ಅಂದ್ರೆ ಏನರ್ಥ ಪ್ರಿಯಾಂಕ ಖರ್ಗೆ ಅವರೇ? ಆಮೇಲೆ ಬರೀತಾರೆ ಅದು ಏನೋ ಅಜಾಗರೂಕತೆಯಿಂದ ಶೇರ್ ಆಗಿಬಿಟ್ಟಿದೆ. ಏನ್ ಸರ್ ಅಜಾಗರೂಕತೆ ಅಂತಂದ್ರೆ? ನಾಳೆ ದಿನ ಪ್ರತಿಯೊಬ್ಬರು ಕೂಡ ಇದೇ ರೀತಿ ಸರ್ಕಾರದ ವಿಚಾರದಲ್ಲಿ ಆಗಿರ್ಬೋದು ಅಥವಾ ಯಾವುದೇ ವಿಚಾರದಲ್ಲಿ ತಪ್ಪು ಮಾಹಿತಿಯನ್ನು ಹಾಕಿ ಅದನ್ನ ಡಿಲೀಟ್ ಮಾಡಿ ಏನೋ ಬೈ ಮಿಸ್ಟೇಕ್ ಶೇರ್ ಆಗಿಬಿಡ್ತು, ಏನೋ ತಪ್ಪು ಆಗಿರಬಹುದೋ ಏನೋ ಅಂತ ಹೇಳಿದ್ರೆ ಒಪ್ಕೊಳ್ಳೋದಕ್ಕೆ ರೆಡಿ ಇದ್ದೀರಾ ಸರ್? ಭಾರತ್ ಮಾತಾ ಕಿ ಜೈ ಅಂದ್ರೇನೆ ಬಿಡೋದಿಲ್ಲ ನೀವುಗಳು, ಮತ್ತೆ ಬೇರೆಲ್ಲ ಹೋಗ್ಲಿ. ಅಲ್ಲ ಪ್ರಿಯಾಂಕ್ ಖರ್ಗೆ ಅವರೇ, ಹಾಗಾದ್ರೆ ನೀವೊಂದು AI ಫೋಟೋವನ್ನ ಹಾಕಿ ಅದರಲ್ಲಿ ಮೋದಿಜಿಯವರನ್ನ ತಂದು ಕೇಸರಿ ಬಟ್ಟೆ ಧರಿಸಿರುವಂತಹ ವ್ಯಕ್ತಿಯ ಫೋಟೋ ಬೇರೆ ತಂದು ಆ ಮೂಲಕ ಹಿಂದುತ್ವದ ಲೇಪನವನ್ನ ಕೊಟ್ಟು ಅನಗತ್ಯವಾಗಿ ದ್ವೇಷವನ್ನ ಹರಡುವಂತಹ ಕೆಲಸವನ್ನ ಮಾಡೋದಕ್ಕೆ ಹೊರಟಿದ್ರಿ. ಕೋಮು ಸೌಹಾರ್ದತೆಗೆ ಧಕ್ಕೆ ತರುವಂತಹ ಕೆಲಸಕ್ಕೆ ಕೈಯನ್ನ ಹಾಕಿದ್ರಿ. ಈಗ ನೀವು ಅದನ್ನ ನಿರಾಕರಣೆ ಮಾಡ್ತಾ ಇದ್ದೀರಾ. ಹಾಗಾದ್ರೆ ಒಬ್ಬ ಜವಾಬ್ದಾರಿಯುತ ಸಚಿವರಾಗಿ ಯಾವುದೇ ಪರಿಶೀಲನೆಯನ್ನ ಮಾಡದೆ ಸಿಕ್ಕಿದ್ದೇ ಚಾನ್ಸ್ ಅಂತ ಬಿಜೆಪಿ ಅಥವಾ ಹಿಂದುತ್ವವಾದಿಗಳನ್ನ ಕೆರಳಿಸುವಂತಹ ಅವಕಾಶ ಸಿಕ್ತು ಅಂತ ಇದ್ದಾಬಿದ್ದದನ್ನ ಎತ್ಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡೋದು, ಇದು ನಿಮ್ಮ ಯಾವ ಮಟ್ಟದ ಹೊಣೆಗಾರಿಕೆ ಪ್ರಿಯಾಂಕ ಖರ್ಗೆ ಅವರೇ? ನೀವು ಪೋಸ್ಟ್ ಮಾಡಿದ್ದು ನಿಜವಾದ ಫೋಟೋ ಆಗಿದ್ದಿದ್ರೆ ಇವತ್ತು ಯಾರು ಕೂಡ ಪ್ರಶ್ನೆಯನ್ನ ಮಾಡ್ತಾ ಇರಲಿಲ್ಲ. ನೀವೇ ರೂಲ್ಸ್ ಅನ್ನ ತರ್ತೀರಾ, ಈಗ ನೀವೇ ಬ್ರೇಕ್ ಮಾಡ್ತೀರಾ. ಯಾರೀ ಹೊಣೆಗಾರರು? ಇಲ್ಲಿ ಇರುವಂತಹ ವಿಚಾರವನ್ನ ತಿರುಗಿಸಿ ಸಮರ್ಥನೆ ಮಾಡ್ಕೊಳ್ಳೋ ಬದಲು ವಾಸ್ತವಾಂಶಗಳ ಎದುರು ನಿಲ್ಲೋದನ್ನ ಕಲಿರಿಯಲ್ಲ, ಇಲ್ಲಾಂದ್ರೆ ಇದು ನಿಮಗೆ ಶೋಭೆ ತರಲ್ಲ. ಆಮೇಲೆ ಅದರಲ್ಲಿ ಇನ್ನೊಂದು ಹೊಸ ಫೋಟೋವನ್ನ ಹಾಕಿ ಫ್ಯಾಕ್ಟ್ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಪ್ರಿಯಾಂಕ ಖರ್ಗೆ ಅವರು. ಫ್ಯಾಕ್ಟ್ ಚೆಕ್ ಮಾಡಿ ಅಂತ ಬೇರೆಯವರಿಗೆ ಆಮೇಲೆ ಹೇಳಿ, ಮೊದಲು ನಿಮ್ಮದೇ ಸರ್ಕಾರದ ಫ್ಯಾಕ್ಟ್ ಚೆಕ್ ಮಾಡಿ. ಅಲ್ಲ, ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡೋದಕ್ಕೆ ಕರ್ನಾಟಕ ಕಾಂಗ್ರೆಸ್ ಬಳಿ ದುಡ್ಡಿಲ್ಲ ಅಂತೆ, ಒಂದು ಬಾರಿ ಫ್ಯಾಕ್ಟ್ ಚೆಕ್ ಮಾಡ್ತೀರಾ ಪ್ರಿಯಾಂಕ ಖರ್ಗೆ ಅವರೇ? ಸರ್ಕಾರಿ ಶಾಲಾ ಮಕ್ಕಳಿಗೆ ಶೂ ಸಾಕ್ಸ್ ಕೊಡೋದಕ್ಕೆ ಸರ್ಕಾರಕ್ಕೆ ದುಡ್ಡಿಲ್ಲ ಅಂತೆ, ಒಂದು ಬಾರಿ ಫ್ಯಾಕ್ಟ್ ಚೆಕ್ ಮಾಡ್ತೀರಾ ಪ್ರಿಯಾಂಕ ಖರ್ಗೆ ಅವರೇ? ಅನ್ನದಾತರ ಜೀವ ಹಿಂಡ್ತಾ ಇದೆ ಅಂತ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ, ಒಂದು ಬಾರಿ ಫ್ಯಾಕ್ಟ್ ಚೆಕ್ ಮಾಡ್ತೀರಾ ಪ್ರಿಯಾಂಕ ಖರ್ಗೆ ಅವರೇ? ರಾಜ್ಯದ ರಸ್ತೆ ಗುಂಡಿ ಬಿದ್ದು ಜನರಿಗೆ ನೆಮ್ಮದಿಯಾಗಿ ಓಡಾಡೋದಕ್ಕೂ ಕೂಡ ಆಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆಯಂತೆ, ಒಂದು ಬಾರಿ ಫ್ಯಾಕ್ಟ್ ಚೆಕ್ ಮಾಡ್ತೀರಾ ಪ್ರಿಯಾಂಕ ಖರ್ಗೆ ಅವರೇ? ಗೃಹಲಕ್ಷ್ಮಿ ಹಣ ಬರ್ತಾನೆ ಇಲ್ವಂತೆ, ಅರ್ಧಕ್ಕರ್ಧ ಕರ್ನಾಟಕ ಕಾಂಗ್ರೆಸ್ ನುಂಗಿ ನೀರು ಕುಡ್ದಿದ್ಯಂತೆ, ಒಂದು ಬಾರಿ ಫ್ಯಾಕ್ಟ್ ಚೆಕ್ ಮಾಡ್ತೀರಾ ಪ್ರಿಯಾಂಕ ಖರ್ಗೆ ಅವರೇ? ಶಕ್ತಿ ಯೋಜನೆಯಿಂದ ಸಾರಿಗೆ ಇಲಾಖೆ ನಷ್ಟದಲ್ಲಿದೆಯಂತೆ, ಒಂದು ಬಾರಿ ಫ್ಯಾಕ್ಟ್ ಚೆಕ್ ಮಾಡ್ತೀರಾ? ಅನ್ನಭಾಗ್ಯದ ಅಕ್ಕಿ ಬಡವರ ಹೊಟ್ಟೆಯನ್ನು ತುಂಬಿಸೋ ಬದಲು ಬೇರೆ ರಾಜ್ಯಕ್ಕೆ ಸಾಗಾಟ ಆಗ್ತಾ ಇದೆಯಂತೆ, ಫ್ಯಾಕ್ಟ್ ಚೆಕ್ ಮಾಡ್ತೀರಾ ಪ್ರಿಯಾಂಕ ಖರ್ಗೆ ಅವರೇ? ಎಲ್ಲ ಹೋಗ್ಲಿ, ಕಲಬುರಗಿ ಪರಿಸ್ಥಿತಿ ಹೇಗಿದೆ ಅಂತ ಒಂದು ಬಾರಿ ಆದ್ರೂ ಹೋಗಿ ನೋಡಿದ್ದೀರಾ? ಅಲ್ಲ, ಕೇವಲ ಸೋಷಿಯಲ್ ಮೀಡಿಯಾಗೆ ಮಾತ್ರ ಸೀಮಿತನಾ ನೀವು ಒಬ್ಬ ಸಚಿವರಾಗಿ? ವೀಕ್ಷಕರೇ, ಡಿಸೆಂಬರ್ 18ನೇ ತಾರೀಕು ಕರ್ನಾಟಕ ಸರ್ಕಾರ ದಿ ಕರ್ನಾಟಕ ಹೇಟ್ ಸ್ಪೀಚ್ ಅಂಡ್ ಹೇಟ್ ಕ್ರೈಮ್ ಬಿಲ್ 2025 ಈ ಬಿಲ್ ಅನ್ನು ಅಂಗೀಕಾರ ಮಾಡುತ್ತೆ. ಭಾರತೀಯ ಸಂವಿಧಾನದ ಆರ್ಟಿಕಲ್ 19(1), 92, ಆರ್ಟಿಕಲ್ 14 ಮತ್ತೆ ಆರ್ಟಿಕಲ್ 21 ಇವುಗಳ ಪ್ರಕಾರ ನಾವು ಎಲ್ಲರೂ ಕೂಡ ಈ ಒಂದು ಮಾತಾಡುವಂತ ಸ್ವಾತಂತ್ರ್ಯ ಅಂದ್ರೆ ಮಾತಿನ ಸ್ವಾತಂತ್ರ್ಯ, ಅದೇ ರೀತಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ನಾವೆಲ್ಲರೂ ಕೂಡ ಅರ್ಹರು. ಆದ್ರೆ ಆ ಬಿಲ್ ಮೂಲಕ ಭಾರತೀಯ ನ್ಯಾಯ ಸಂಹಿತೆ ಅದೇ ರೀತಿ ಸಂವಿಧಾನ ನಮಗೆ ಕೊಟ್ಟಿರುವಂತಹ ಮೂಲಭೂತ ಹಕ್ಕುಗಳನ್ನ ನಮ್ಮಿಂದ ಸಂಪೂರ್ಣ ಕಿತ್ಕೊಳ್ಳೋದಕ್ಕೆ ಹೊರಡ್ತಾರೆ. ಅಲ್ಲ, ಇನ್ನೂ ಕೂಡ ಜಾರಿಯಲ್ಲಿ ಇರೋದ್ರಿಂದ ಬಿಡಿ, ಅದರ ಬಗ್ಗೆ ಮಾತಾಡೋ ಹಾಗಿಲ್ಲ, ತುಟಿ ಪಿಟಿಕ ಅನ್ನೋ ಹಾಗಿಲ್ಲ, ಬಿಡಿ. ಈ ಬಿಲ್ಲಲ್ಲಿ ಒಂದಷ್ಟು ಪ್ರಮುಖ ಅಂಶಗಳು ಇವೆ. ಅದನ್ನ ಸರಳವಾಗಿ ಸಂಕ್ಷಿಪ್ತವಾಗಿ ಅರ್ಥ ಮಾಡಿಕೊಂಡ್ರೆ, ನಾವು ಯಾವುದೇ ಧರ್ಮ, ಜಾತಿ, ಲಿಂಗ, ಭಾಷೆ ಅಥವಾ ಸಮುದಾಯದ ವಿರುದ್ಧ ದ್ವೇಷ, ಶತ್ರುತ್ವ ಅಥವಾ ಹಿಂಸೆಗೆ ಪ್ರೇರೇಪಿಸುವಂತಹ ಮಾತುಗಳನ್ನ ಆಡಬಾರ್ದು. ಆಡಿದ್ರೆ ಆ ವ್ಯಕ್ತಿಯ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಲಾಗುತ್ತೆ, ಇದನ್ನ ಬಿಲ್ ಹೇಳುತ್ತೆ. ಹಾಗಾದ್ರೆ ಈಗ ನಮಗೆ ಇರುವಂತಹ ಪ್ರಶ್ನೆ, ಪ್ರಿಯಾಂಕ ಖರ್ಗೆ ಅವರು ದ್ವೇಷವನ್ನ ಬಿತ್ತುವಂತಹ ಒಂದು ಪೋಸ್ಟ್ ಅನ್ನ ಹಾಕಿದ್ರು, ಅವರ ವಿರುದ್ಧ ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳುತ್ತೀರಾ? ಇಲ್ಲಿ ಬಹಳಷ್ಟು ಮಂದಿ ಹೇಳಬಹುದು,
ಆ ಬಿಲ್ಲಲ್ಲಿರುವಂತಹ ಪಾಯಿಂಟ್ ಸರಿ ಇದೆ, ಅದು ಒಳ್ಳೆಯದೇ ತಾನೇ ಅಂತ. ಅಲ್ಲ, ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಂಡ್ರೆ ಓಕೆ. ಇಲ್ಲ ಅಂತಂದರೆ ಅದು ಹೇಗಾಗುತ್ತೆ ಅಂತಂದರೆ, ಈಗ ಉದಾಹರಣೆಗೆ ಕರ್ನಾಟಕ ಕಾಂಗ್ರೆಸ್ ಆಡಳಿತಕ್ಕೆ ವಿರುದ್ಧವಾಗಿ ಯಾವುದೊಬ್ಬ ವ್ಯಕ್ತಿ ಭಾಷಣ ಕೊಡೋದಕ್ಕಂತ ಹೋಗ್ತಾರೆ. ಆಗ ಭಾಷಣದಲ್ಲಿ ಹೇಟ್ ಸ್ಪೀಚ್ ಇರಬಹುದು ಅನ್ನುವಂಥ ಅನುಮಾನ ಇದ್ರೂ ಕೂಡ ಅವರ ಭಾಷಣವನ್ನ ನಿಲ್ಲಿಸಿ ಆ ವ್ಯಕ್ತಿಯನ್ನ ಬಂಧಿಸುವಂತ ಅಧಿಕಾರ ಇವರಿಗೆ ಇರುತ್ತೆ. ಆಗ ಆ ಸಂದರ್ಭದಲ್ಲಿ ಸ್ವಯಂ ರಕ್ಷಣೆಗೆ ಆ ವ್ಯಕ್ತಿ ಏನು ಕೂಡ ಮಾಡೋದಕ್ಕಾಗಲ್ಲ ಅಂತಹ ವ್ಯವಸ್ಥೆ ಇದು. ಆಮೇಲೆ ಇದರಲ್ಲಿ ಇನ್ನೊಂದು ಅಪಾಯಕಾರಿ ಅಂಶ ಕೂಡ ಇದೆ. ಏನು ಅಂತಂದ್ರೆ, ನೀವು ಸಮಾಜದಲ್ಲಿ ಯಾವುದೇ ಮಾತನಾಡಿದ್ರು ಕೂಡ ಅದರಿಂದ ಯಾರದೋ ಭಾವನೆಗೆ ಧಕ್ಕೆ ಆಗಬಹುದು ಅನ್ನುವಂಥ ಆ ಸಾಧ್ಯತೆಯನ್ನ ಇಟ್ಕೊಂಡು, ಜಸ್ಟ್ ಸಾಧ್ಯತೆಯನ್ನ ಇಟ್ಕೊಂಡು ಅದರ ಆಧಾರದಲ್ಲಿ ನಿಮ್ಮನ್ನ ಬಂಧನ ಮಾಡಬಹುದು. ಈಗ ಒಂದಷ್ಟು ಮಂದಿ ಕೇಳಬಹುದು, ಹೋಗ್ರಿ ರೀ, ಇಷ್ಟಕ್ಕೆಲ್ಲ ಯಾರು ಬಂಧನ ಮಾಡ್ತಾರೆ, ಅಂಥದ್ದೆಲ್ಲ ಸಾಧ್ಯ ಇಲ್ಲ ಅಂತ ಅಲ್ವಾ? ಆದ್ರೆ ನಿಮಗೆ ಗೊತ್ತಿರಲಿ, ಈ ಬಿಲ್ ಬರೋದಕ್ಕೂ ಮುಂಚೆನೆ ಅಂತಹ ವಿಚಾರದಲ್ಲಿ ಕೇಸ್ಗಳು ದಾಖಲಾಗಿದ್ದಾವೆ ನಮ್ಮ ಕರ್ನಾಟಕದಲ್ಲಿ. ಇತ್ತೀಚೆಗೆ ಮೋದಿಜಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ದಿನ ಜೂನ್ 9ನೇ ತಾರೀಕು ಹಿಂದೂ ಕಾರ್ಯಕರ್ತರು ಖುಷಿಯಿಂದ ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆಯನ್ನು ಕೂಗ್ತಾ ಹೋಗ್ತಾ ಇರ್ತಾರೆ. ಹಾಗೆ ಮಸೀದಿ ಮುಂದೆ ಹೋಗ್ತಾ ಇರುವಾಗ್ಲೂ ಕೂಡ ಅವರು ಭಾರತ್ ಮಾತಾ ಕಿ ಜೈ ಅಂತ ಘೋಷಣೆಯನ್ನ ಕೂಗ್ತಾರೆ. ಆಗ ಅಲ್ಲಿದ್ದಂತಹ ಮುಸಲ್ಮಾನರು ಕೆರಳ್ತಾರೆ, ಅಲ್ಲಿ ಒಂದಷ್ಟು ಮನಸ್ತಾಪ ಆಗುತ್ತೆ, ಅಲ್ಲಿ ಇಬ್ಬರ ಮೇಲೆ ಚಾಕು ಇರಿತ ಆಗುತ್ತೆ. ಅವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಭಾರತ್ ಮಾತಾ ಕಿ ಜೈ ಅಂತ ಕೂಗಿದ್ದು ಎದುರಿನವರನ್ನ ಪ್ರಚೋದನೆ ಮಾಡೋದಕ್ಕೆ ಅಂತ ಹೇಳಿ ಅವ್ರಗಳ ಬಂಧನ ಕೂಡ ಆಗತ್ತೆ. ಆಮೇಲೆ ಬಿಡಿ, ಇತ್ತೀಚೆಗಷ್ಟೇ ಹೈಕೋರ್ಟ್ ಆ ವಿಚಾರವಾಗಿ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ತೋ, ಭಾರತ್ ಮಾತಾ ಕಿ ಜೈ ವಿಚಾರಕ್ಕೂ ಕೂಡ ನೀವು ಕೇಸ್ ಹಾಕ್ತೀರಾ ಅಂತ. ಈಗ ಹೇಳಿ, ಈ ಬಿಲ್ ಇಲ್ಲದಿದ್ದಾಗಲೇ ಹೀಗೆ ಇದ್ದಂಥವ್ರು ಇನ್ನು ಯೋಚನೆ ಮಾಡಿ, ಈಗ ಬಿಲ್ ಬಂದ ನಂತರ ಪರಿಸ್ಥಿತಿ ಹೇಗಿರಬೇಡ. ಅಷ್ಟು ಸ್ಟ್ರಿಕ್ಟ್ ಇರುವಾಗ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಯಾವಾಗಲೂ ಕ್ರಮವನ್ನು ಕೈಗೊಳ್ಳಬೇಕಾಗಿತ್ತಲ್ವಾ? ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಹೇಟ್ ಸ್ಪೀಚ್ಗೆ 3 ವರ್ಷ ಜೈಲು ಶಿಕ್ಷೆ ಇದೆ. ಅದಕ್ಕೀಗ ಮತ್ತೆ 4 ವರ್ಷವನ್ನು ಸೇರಿಸಿ ಒಟ್ಟು 7 ವರ್ಷ ಮಾಡಿದ್ದಾರೆ. ಕರೆಕ್ಟಾ? ಎಲ್ಲ ಹೌದು. ಇಲ್ಲಿ ಭಾರತ್ ಮಾತಾ ಕಿ ಜೈ ಅಂದಿದ್ದಕ್ಕೆ ಕೇಸನ್ನು ಹಾಕಿದವರು, ನಾನು ಕೇಳುವಂಥದ್ದು, ಹಾಗಾದ್ರೆ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಯಾಕೆ ಕ್ರಮವನ್ನ ಕೈಗೊಳ್ತಾ ಇಲ್ಲ? ದ್ವೇಷ ಹರಡುವಂತ ಕೆಲಸವನ್ನ ಮಾಡಿದ್ರು, ಸಮಾಜದ ಸ್ವಾಸ್ಥ್ಯವನ್ನ ಕೆಡಿಸುವಂತ ಕೆಲಸವನ್ನ ಮಾಡಿದ್ರು ಪ್ರಿಯಾಂಕ್ ಖರ್ಗೆ ಅವರು. ಅವರ ಮೇಲೆ ಇಲ್ಲಿವರೆಗೂ ಯಾಕೆ ಕ್ರಮವನ್ನ ಕೈಗೊಳ್ಳಿಲ್ಲ, ದಯವಿಟ್ಟು ತಿಳಿಸಿ. ಆಮೇಲೆ ಇನ್ನು ಮುಂದೆ ಪ್ರಭು ಶ್ರೀರಾಮರನ್ನ ನಿಂದಿಸೋದಕ್ಕೂ ಬಿಡಲ್ಲ, ಅವರ ಅಸ್ತಿತ್ವದ ಮೇಲೆ ಪ್ರಶ್ನೆ ಎತ್ತೋದಕ್ಕೆ ಬಿಡಲ್ಲ ಅನ್ನುವಂತಹ ಭರವಸೆಯನ್ನ ಕಾಂಗ್ರೆಸ್ ಕೊಡುತ್ತಾ? ವೀರ ಸಾವರ್ಕರ್ ಅವರನ್ನ ನಿಂದಿಸೋದಿಲ್ಲ, ಹಿಂದೂಗಳ ಭಾವನೆಗೂ ಧಕ್ಕೆಯನ್ನ ತರಲ್ಲ, ಈ ಭರವಸೆಯನ್ನ ಕಾಂಗ್ರೆಸ್ ಸರ್ಕಾರ ಕೊಡುತ್ತಾ? ಅಲ್ಲ, ಈ ಬಿಲ್ ಒಂದು ನಿರ್ದಿಷ್ಟ ಸಮುದಾಯದ ರಕ್ಷಣೆಗೆ ಮಾತ್ರ ಸೀಮಿತಾನಾ? ಇನ್ನೊಂದು ಧರ್ಮಕ್ಕೆ ಟಾರ್ಗೆಟ್ ಮಾಡೋದಕ್ಕೆ ಮಾತ್ರ ಸೀಮಿತಾನಾ? ಅಥವಾ ನಮ್ಗಳ ಬಾಯಿಗೆ ಬೀಗ ಹಾಕೋದಕ್ಕೆ ಮಾತ್ರ ಈ ಬಿಲ್ ಸೀಮಿತಾನಾ? ಪ್ರಿಯಾಂಕ್ ಖರ್ಗೆ ಅವರಿಗೆ ಈ ಬಿಲ್ ಲೆಕ್ಕಕ್ಕೆ ಬರಲ್ವಾ? ಅವರು ಕರ್ನಾಟಕದವರಲ್ವಾ? ನಮಗೆ ಮಾತ್ರ ಈ ಬಿಲ್ಗಳು ಸೀಮಿತಾನಾ? ಇಲ್ಲ ಅಂತ ಅಂದ್ರೆ ಈ ಬಿಲ್ಲನ್ನು ಯಾಕೆ ತಂದಿದ್ದೀರಾ ಅಂತ ಅಂದ ಮೇಲೆ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಯಾಕೆ ಇನ್ನೂ ಕೂಡ ಕ್ರಮವನ್ನ ಕೈಗೊಳ್ಳಲಿಲ್ಲ? ನಮಗಿದಕ್ಕೆ ಸ್ಪಷ್ಟವಾದಂತ ಉತ್ತರ ಬೇಕು ಅಷ್ಟೇ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.